ಹಾಯ್ ಎಲ್ಲರಿಗೂ ನಮಸ್ತೆ. ಮಧ್ಯಾಹ್ನದ ಊಟಕ್ಕೆ ಅರ್ಧ ಗಂಟೆಯಲ್ಲಿ ಅವರೆಕಾಯಿ ಸಾಂಬಾರು ಮಾಡೋಣ. ಕ್ವಿಕ್ಕಾಗಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಅವರೆಕಾಯಿ ಸಾಂಬಾರಿಗೆ ಅವರೆಕಾಯಿ ಮೇಯ್ನು. ಅವರೆಕಾಯಿ ಸುಲಿದಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಒಳಕ್ಕೆ ಕಾಯಿ ತುರಿ ಅಷ್ಟು ತುರ್ದಿಟ್ಕೊಂಡು ಜಾರಿಗೆ ಹಾಕಿದ್ದೀನಿ. 1.5 ಅಷ್ಟು ಸಣ್ಣ ಟೊಮೆಟೊ ಇತ್ತು, ಅದರಿಂದ 1.5 ಅಷ್ಟು ಟೊಮೆಟೊ ಹಾಕಿದ್ದೀನಿ. ಎಣ್ಣೆಯಲ್ಲಿ 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ, ಅರಿಶಿನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಹುರಿದಿಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕಿ ನೀರು ಹಾಕಿ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆಗೆ ಸಾಸಿವೆ, ಒಂದು ಅರ್ಧ ಹೋಳಷ್ಟು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿರೋದನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಈ ಕಡೆ ಅಷ್ಟೊತ್ತಿಗೆ ಜಾರಲ್ಲಿ ಖಾರ ಎಲ್ಲ ರುಬ್ಬಿ ಆಗಿತ್ತು. ಅದನ್ನು ಹಸಿ ವಾಸನೆ ಹೋಗೋ ತನಕ ಸುಮ್ಮನೆ ಒಂದು 5 ಮಿನಿಟ್ಸ್ ಹಂಗೆ ಹುರಿದ್ಬಿಟ್ಟು ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಸಾಂಬಾರು ಅದಕ್ಕೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು ಅದು ಅಳತೆಗೆ ಸಾಂಬಾರನ್ನ ಮಾಡಿಟ್ಕೊಂಡಿದ್ದೀನಿ. ನೀವು ನೀರು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಈ ಕಡೆ ನೊರೆ ಎಲ್ಲ ಹೋಗೋ ತನಕ ಕ್ಲೀನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಉಪ್ಪು ನೋಡ್ಕೊಂಡು ಹಾಕಿ. ಅದಾದಮೇಲೆ ಚೆನ್ನಾಗಿ ಸಾಂಬಾರು ಕುದಿ ಬಂದಾದಮೇಲೆ ಅವರೆಕಾಯಿ, ಒಂದು ಅರ್ಧ ಹೋಳಷ್ಟು ಆಲೂಗೆಡ್ಡೆ, ಸ್ವಲ್ಪ ಸೀಮೆ ಬದನೆಕಾಯಿ ಹಾಕಿ ಚೆನ್ನಾಗಿ ತಿರುಗಿಸಿಟ್ಕೊಂಡಿದ್ದೀನಿ. ಸಾಂಬಾರು ಹೆಂಗಾಗಿದೆ ಅಂತ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನೀವು ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಬೋದು. ನಾನು ಅಲ್ಲೊಂದು ಕಾಳು ತಗೊಂಡು ಬೆಂದಿದೆಯಾ ಇಲ್ವ ಟೇಸ್ಟ್ ಮಾಡಿಬಿಟ್ಟು, ಬೆಂದಿತ್ತು, ಸಾಂಬಾರು ಟೇಸ್ಟ್ ಸಖತ್ತಾಗಿತ್ತು. ಅದನ್ನ ಸಾಂಬಾರು ಈ ಕಡೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಮೆಂತ್ಯ ಮುದ್ದೆ ಮಾಡೋಣ ಅಂತ ಬಿಸಿನೀರು ಕಾಯಕ್ಕಿಟ್ಟು ಉಪ್ಪು ಹಾಕಿ ಒಂದು 3 ಸ್ಪೂನಷ್ಟು ಮೆಂತ್ಯ ಹಿಟ್ಟು ಹಾಕಿದ್ದೀನಿ. ನಾನು ಮಧ್ಯಾಹ್ನ ಮೆಂತ್ಯ ಮುದ್ದೆ ಮಾಡ್ತೀನಿ, ನೈಟ್ ರಾಗಿ ಮುದ್ದೆ ಮಾಡ್ತೀನಿ. ಮೆಂತ್ಯ ಮುದ್ದೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ತಿರ್ಗಕ್ಕೆ ಆಗಿಸ್ಲಿಲ್ಲ ಅಂತೇಳಿ ಅದ್ರ ಕ್ಲಿಪ್ ಮಿಸ್ ಆಗಿದೆ, ನೋಡ್ತಿರ್ಬೋದು ನೀವು. ಈ ಕಡೆ ಅವರೆಕಾಯಿ ಸಾರು ಮಾಡಿ 2 ಮುದ್ದೆ ಮಾಡಿ ತುಪ್ಪ, ರೈಸ್ ಇತ್ತು ಅದನ್ನೇ ರೈಸ್ ಇಟ್ಟಿದ್ದೀನಿ. ಸ್ವಲ್ಪ ಮಜ್ಜಿಗೆ ಮಾಡಿದ್ದೀನಿ, ಬಿಸಿಲು ಜಾಸ್ತಿ ಇರೋದ್ರಿಂದ. ಇದರ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.